ಲೋ ರಂಗಳ ಬಾರೋ ಇಲ್ಲಿ ಬಾರೋ ಇಲ್ಲಿ ಹೇಳ್ರಪ್ಪ ಹೇಳ್ರು. ಈ ಸರ್ಕಾರದವರು ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬಿಟ್ರು ಕಣೋ. ಅಯ್ಯಯ್ಯೋ ನಮ್ ತಲೆ ಮೇಲೆ ಬಟ್ಟೆ ಹಾಕಣಂಗ್ ಮಾಡ್ಬಿಟ್ರು ಕಣೋ. ಏನಾತೋ ಅಯ್ಯೋ ಯಾಕೆ ಹೇಳೋಣ. ಅಯ್ಯೋ ಈಗ್ಲೇ ಟ್ರ್ಯಾಕ್ಟರ್ ಹೊಡಿಬೇಕು ಹತ್ತರ್ಬೇಕು ಇತ್ತರ್ಬೇಕು ಅಂತೇಳಿ ಗೊಬ್ಬರ ಗೋಡು ಅಂತೇಳಿ ಸಾಲ ಮಾಡ್ಕೊಂಡಿದ್ನ ಹೋದ ವರ್ಷದ್ದೇ ಇನ್ನು ತೀರ್ಸಿಲ್ವಾ? ಈ ವರ್ಷ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ ಕಣ. ಕಂಗ್ರಾಚುಲೇಷನ್ ಬ್ರದರ್. ಗಬ್ಬ ಲ್ಯಾಟ್ರಿ. ಮತ್ತಲೇ ಆ ಬಿತ್ತನೆ ಬೀಜಕ್ಕೆ ಅದೇನೋ 60% ರೈಸ್ ಮಾಡಿದಾರಂತೆ ಕಣ. ಅಯ್ಯೋ ಅಣ್ಣ ಬೇಗನ ಆಧಾರ್ ಕಾರ್ಡು ಪಾನ್ ಕಾರ್ಡು ಪಾಸ್ಪೋರ್ಟ್ ವೀಸಾ ಆಮೇಲೆ ಫ್ರೂಟ್ ಐಡಿ FID ಏನೇನೋ ಪಡಿ ಅಂತೇಳಿ ಅವನ್ನೆಲ್ಲ ತಗೊಂಡು ಕ್ಯೂ ನಿಲ್ಬೇಕಂತೆ. ಬೇಗ ಬಾರೋಣ. ಅದೆಲ್ಲರೂ ಅಲ್ಲಿ ನಮ್ಮ ಹೆಂಡತಿ ತಾಳಿ ಸರನಾರು ಇಟ್ಟು ಅಡೆ ಇಟ್ಟು ಬೀಜ ತರನ ಲೇ ನಿತ್ಕೊಳ್ಳಲ್ಲ ಇಲ್ಲಿ. ಏನಂದೆ ಬೀಜ ತರಕ್ಕೆ? ಯಾವ ಬೀಜ? ಅವೇ ಕಣ ಬೀಜ ಬಿತ್ತನೆ ಬೀಜ. ಏನು ಆಪಲ್ ಬೀಜ ತತ್ತಿದ್ಯಾ? ಗೋಡಂಬೆ ದ್ರಾಕ್ಷಿ ಅವೇ ಬೀಜ ತತ್ತಿದ್ಯಾ? ಅವೆಲ್ಲ ಕಣ ರಾಗಿವು ಹೆಸರು ಉದ್ದು ಆಮೇಲೆ ಇದು ಜ್ವಾಳದ ಬೀಜ ಇವೇ ಕಣ. ಅಲ್ಲಲೇ ಅಷ್ಟಕ್ಕೂ ಈ ಎಲ್ಲ ಬೀಜಗಳನ್ನು ಕೂಡ ನೀನ್ ಬೆಳೆದಿದ್ದೆ ತಾನೆ? ನಾನೇ ಬೆಳೆದಿದ್ದು. ನೀನ್ ಬೆಳೆದಿದ್ದ ಬೀಜನ ಯಾರೋ ಕೊಂಡು ಅದನ್ನ ಬೀಜ ಅಂತ ಸ್ಟಾಕ್ ಇಟ್ಕೊಂಡು ಮತ್ ನಿನಗೆ ಮರಕ್ ಬರ್ತಾವ್ರೆ ತಾನೆ? ಅದು ನಿಜ. ಅಲ್ಲಲೇ ನಿಮ್ಮ ಅಪ್ಪನು ಹಿಂಗೆ ಮಾಡ್ತಿದ್ನೆ, ನಿಮ್ಮ ಅಜ್ಜನು ಹಿಂಗೆ ಮಾಡ್ತಿದ್ನೆ. ಆ ಸೂರ್ನಾಗೆಲ್ಲ ಬೀಜಗಳು ಕಟ್ಟನು. ಅಗೆವು ಅಡೆವು ಪಡೆವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವನಿಗೆ ಬೇಕಾದಷ್ಟು ಬೀಜ ಅವನೇ ಇಟ್ಕೊಳನು. ಈಗ ಯಾಕೆ ಹಿಂಗಾತು? ಯಾಕೆ ಅಂದ್ರೆ ಅವನ್ನೆಲ್ಲ ಇಡಕ್ಕಾಗಲ್ಲ, ಟ್ರೆಜುರಿಗೆ ದುಡ್ಡು ಇಡಬೇಕು ಅಂತ ನಾನು ಹಂಗ್ ಮಾಡಿದೆ ಅಲ್ವಾ? ನೀನ್ ಟ್ರೆಜುರೇ ದುಡ್ಡಿಟ್ಟೆ, ಅವ್ರ ದುಡ್ಡನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ರು. ನೀವು ದುಡ್ಡನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿಲ್ಲ, ನೀವ್ ಎಲ್ಲಿರ್ಬೇಕು ಅಲ್ಲಿ ಇಲ್ಲ. ಅದಕ್ಕೆ ಇದೆಲ್ಲ ಅನಾಹುತ ಆಗ್ತಿರೋದು. ಇದಕ್ಕೆ ಸರ್ಕಾರನೇ ಹಾಕಿರ್ಲೇ ಬೈತೀರಾ? ಅಷ್ಟಕ್ಕೂ ಈ ರಾಗಿ ಬೀಜ ನಮ್ ರೈತ ತಾನೇ ಬೆಳೆಯೋದು, ನೀವೇ ತಾನೇ ಬೆಳೆಯೋದು. ಈ ಕಡ್ಲೆ ಬೀಜ ನೀವೇ ತಾನೇ ಬೆಳೆಯೋದು, ತೊಗರಿ ಎಲ್ಲ ನೀವೇ ತಾನೇ ಬೆಳೆಯೋದು. ನೀವೇ ಬೆಳೆದ ಮೇಲೆ ನಿಮ್ ಮುಂದಕ್ ಬೇಕು ಅಂತ ಒಂದ್ 10 ತೆನೆ ನಾವು ಒಳ್ಳೆ ತೊಗ್ದು ಇಟ್ಕೊಳಕ್ ಬರಲ್ವಾ? ನಿಮಗೆ ಬರ್ತಿತ್ತು ತಾನೆ? ಇಟ್ಕೊಂಡಿಲ್ಲ, ನೀವು ಎಲ್ಲ ಮಾರ್ಬಿಟ್ಟಿದೀರಾ. ಸರಿ, ದುಡ್ಡು ದುಡ್ಡು ದುಡ್ಡು. ಈಗ ಇದನ್ನೆಲ್ಲ ಬೆಳೆದಿರ ಯಾರು? ನಮ್ ರೈತರೇ ತಾನೆ. ಇದು ರೈಸ್ ಆದ್ರೂ ದುಡ್ಡು ನಮ್ ರೈತರಿಗೆ ತಾನೇ ಹೋಗೋದು. ಎಲ್ಲೋಕೆ ಸುಮ್ನಿರೋಣ. ನಾವು ಮಾರ್ಬೇಕಾದ್ರೆ ಒಂದ್ ರೇಟ್ ಇರ್ತೈತಿ, ಬೆಳಿಬೇಕಾದ್ರೆ ಒಂದ್ ರೇಟ್ ಇರ್ತೈತಿ, ತಗೋಣರಿಗೆ ಇನ್ನೊಂದ್ ರೇಟ್ ಇರ್ತೈತಿ. ಲೇ ಇದೆಲ್ಲ ಗೊತ್ತಿದ್ಮೇಲೆ ನಾನು ಎಷ್ಟು ಮಾರಬೇಕು, ಎಷ್ಟು ಬೆಳಿಬೇಕು, ಎಷ್ಟು ಇಟ್ಕೊಬೇಕು ಅನ್ನೋದು ನಿನಗೆ ಗೊತ್ತಿರ್ಲಿಲ್ವಾ? ಏನೋಣ ನೀನು ಏನೋ ಒಂದು ಆಪರ್ಚುನಿಟಿ ಸಿಕ್ತು ಅಂತೇಳಿ ಸರ್ಕಾರಕ್ಕೆ ಬೈಯೋಣ, ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತೇಳಿ ಏನಾದ್ರು ಗಾಸಿ ಪಪ್ಸೋಣ ಅಂದ್ರೆ ನೀನು ಅದಕ್ಕೂ ಬಂದ್ ಕಣ್ಣು ತಣ್ಣೀರಾಗ್ತೀಯಪ್ಪ. ಲೇ ಇದೇ ಕಂಡ್ರಲೇ ಪ್ರಜಾಕ್ಕೆ ಹೇಳ್ತಿರೋದು. ನಿಮ್ಮೊಳಗೆ ಏನೋ ಒಂದು ಶಕ್ತಿ ಐತಿ, ನಿಮ್ಮೊಳಗೆ ಏನೋ ಒಂದು ಅಗಾಧವಾದ ಶಕ್ತಿ ಐತಿ. ಆ ಅಗಾಧವಾದ ಶಕ್ತಿನ ಬಳಸ್ಕೊಂಡು ಏನೋ ಒಂದು ಮಾಡ್ರಯ್ಯ ಅಂದ್ರೆ ನಿಮ್ ಹೊಲ್ದಾಗಿರೋ ಬೀಜನೇ ನೀವ್ ಇಟ್ಕೊಳಕ್ ಬತ್ತಿಲ್ಲ, ನಿಮ್ ತಲೆ ಒಳಗಿರೋ ಬುದ್ಧಿನೇ ನಿಮ್ ಕೈಯಾಗಿ ಇಟ್ಕೊಳಕ್ ಬತ್ತಿಲ್ಲ, ನಿಮ್ ಕೈಯಾಗಿರೋ ಓಟ್ನೇ ನಿಮ್ ಕೈಯಾಗಿ ಇಟ್ಕೊಳಕ್ ಬತ್ತಿಲ್ಲ. ಇದನ್ನೇ ಕಂಡ್ರಲೇ ಪ್ರಜಾಕ್ಕೆ ಹೇಳ್ತಿರೋದು. ಆಯ್ತು, ಅದೇನೋ FID ಫ್ರೂಟ್ ಐಡಿ ಪ್ರಾಪ್ ಐಡಿ ಪಾಸ್ಪೋರ್ಟ್ ವೀಸಾ ಎಲ್ಲ ತಗೊಂಡೋಗ್ಬೇಕು ರೈತ ಸಂಪರ್ಕ ಕೇಂದ್ರಕ್ಕೆಂದೆಲ್ಲ ಹೋಗಿ ಬೀಜ ತರೋಗು. ಇನ್ನೇನ್ ಮಾಡೋದು? ನೀನ್ ಉದ್ದಾರ ಆಗಲ್ಲ, ಉದ್ದಾರ ಅವ್ರು ಬಿಡಲ್ಲ, ಅವ್ರು ಬಿಡಕ್ ನೀನು ಬಿಡಲ್ಲ. ಒಟ್ರೆ ಇಲ್ಲಿ ಯಾರು ಉದ್ದಾರ ಆಗಲ್ಲ. ಯಾವಾಗ ಉದ್ದಾರ ಆಗಲ್ಲ? ನಿಮ್ಮನ್ನ ನೀವು ಅರ್ಥಕಣ ಮುಂಟ ನೀವು ಉದ್ದಾರ ಆಗಲ್ಲ. ಏನೋ ಸರ್ಕಾರ ಸರಿ ಇಲ್ಲ, ನಾನ್ ಸರಿ ಇದೀನಾ? ನೀನ್ ಸರಿ ಇಲ್ಲಲೇ ಮಗನನ್ ಮಗನೇ. ಫಸ್ಟ್ ಸರಿಯಾಗೋ. ಯಾರು? ನವೀನ? ನಾನ್ ಸರಿ ಇಲ್ಲಪ್ಪ, ನೀವೇ ಸರಿ ಇರೋದು. ಅಯ್ಯಪ್ಪ ವಿಡಿಯೋದಾಗ ನನ್ನ ಹೆಸರೆಲ್ಲ ಹೇಳ್ಬೇಡಪ್ಪ ನೀನು.